ಹೆಲೋ ಎವ್ರಿವನ್, ನಾನ್ ನಿಮ್ ಚೈತ್ರ ಕುರುಬಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಸಿಂಪಲ್ ಆಗಿ ಮಶ್ರೂಮ್ ಬಿರಿಯಾನಿ ಹೇಗ್ ಮಾಡೋದು ಅಂತ ತೋರ್ಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಮೊದಲಿಗೆ ಪ್ಯಾನ್ಗೆ ನಾನು ಎಣ್ಣೆ ಹಾಕೊಂತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕೊಳ್ಳಿ. ಅದಾದ ನಂತರ ನಾನಿಲ್ಲಿ ಮಸ್ಟರ್ಡ್ ಸೀಡ್ಸ್ ಹಾಕೊಂತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 3 ರಿಂದ 4 ಹಸಿಮೆಣಸಿನಕಾಯಿ ಹಾಕೊಂಡಿದ್ದೀನಿ. ಅಂದ್ರೆ ನಿಮ್ಗೆ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ನಮ್ಮ ಮನೇಲಿ ಸ್ವಲ್ಪ ಸ್ಪೈಸಿನೇ ನಾವು ತಿನ್ನೋದು, ಹಾಗಾಗಿ ನಾನಿಲ್ಲಿ ಈ ಮೆಣಸಿನಕಾಯಿ ಬಂದು ತುಂಬಾ ಖಾರ ಇರುತ್ತೆ. ಸೊ ಹಾಗಾಗಿ ನಾನು 3 ರಿಂದ 4 ಹಾಕೊಂಡಿದ್ದೀನಿ, ಅದ್ ಸಾಕಾಗತ್ತೆ. ನೆಕ್ಸ್ಟ್ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ನೀವು ಯಾವುದೇ ರುಬ್ಕೊಂಡ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಸೊ ಈ ತರ ನೀವು ರೆಸಿಪಿ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ, ಸಿಂಪಲ್ ಆಗೂ ಇರುತ್ತೆ. ಇದು ಬಂದು ಈರುಳ್ಳಿ ಹಾಕೊಂತಾ ಇದ್ದೀನಿ. ನೆಕ್ಸ್ಟ್ ಇದು ಒಂದು ದಪ್ಪನ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ. ನಾನು ಇಲ್ಲಿ ಇಬ್ರಿಗೆ ಮಾಡ್ತಾ ಇರೋದ್ರಿಂದ 1 ಈರುಳ್ಳಿ ಸಾಕಾಗತ್ತೆ. ನಾನು ನೀಟಾಗಿ ಇದು ಗೋಲ್ಡನ್ ಬ್ರೌನ್ ಆಗ್ಬೇಕು ಈರುಳ್ಳಿ, ಆ ತರ ನಾನು ಹುರ್ಕೊಂತೀನಿ. ಜೊತೆಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಏನ್ ಹಾಕಿದೀವಿ ಅದ್ರದ್ದು ಹಸಿ ವಾಸನೆ ಘಾಟ್ ಏನಿರುತ್ತೆ ಅದು ಹೋಗ್ಬೇಕು. ಸೊ ಅಲ್ಲಿವರೆಗೂ ನಾನು ನೀಟಾಗಿ ಹುರ್ಕೊಂತೀನಿ. ಹಾಗೆ ನಾನಿಲ್ಲಿ ಕರ್ಬೇವಿನ ಸೊಪ್ಪು ಹಾಕೊಂತಾ ಇದ್ದೀನಿ. ಅದನ್ನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಂತೀನಿ. ಹಾಗೆ ಪುದೀನ ಸೊಪ್ಪು ಹಾಕೊಂತಾ ಇದೀನಿ. ಪುದೀನ ಸೊಪ್ಪು ನಾನು ಒಂದು ಅರ್ಧ ಇಡಿ ಆಗೋಷ್ಟು ಹಾಕೊಂಡಿದೀನಿ. ಇದನ್ನ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗ್ ಬರುತ್ತೆ, ಹಾಗಾಗಿ ನಾನು ಇದನ್ನ ಹಾಕೊಂತಾ ಇದೀನಿ. ನಿಮ್ಗೆ ಬೇಕಂದ್ರೆ ಮೆಂತ್ಯ ಸೊಪ್ಪು ಅಂತ ಬರುತ್ತಲ್ಲ, ಅದನ್ನು ಹಾಕೋಬಹುದು, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಲಾಸ್ಟಿಗೆ ಇಲ್ಲಿ ನಾನು ಟೊಮೆಟೊ ಆಡ್ ಮಾಡ್ತಾ ಇದ್ದೀನಿ. ಟೊಮೆಟೊ ಬಂದು ಸ್ಮಾಲ್ ಸೈಜ್ ಇಂದು 2 ತಗೊಂಡಿದ್ದೀನಿ. ಸೊ ಸ್ಮಾಲ್ ಸೈಜ್ ಇಂದ 2 ಸಾಕಾಗತ್ತೆ ನನ್ಗೆ. ಓಕೆ, ನೆಕ್ಸ್ಟ್ ನಾನು ಇಲ್ಲಿ ಸ್ವಲ್ಪ ಉಪ್ಪು ಹಾಕೊಂತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ಉಪ್ಪು ಹಾಕೊಂಡ್ರೆ ಸ್ವಲ್ಪ ಬೇಗ ಬೇಯತ್ತೆ. ನೀವೇನೇ ಮಾಡ್ತಾ ಇದ್ದೀರಾ ಸ್ವಲ್ಪ ಬೇಗ ಬೇಯ್ಬೇಕು, ಈ ತರಕಾರಿ ಆಗಿರ್ಬೋದು, ಈ ತರ ಏನಾದ್ರು ಫ್ರೈ ಮಾಡ್ಕೊಂತಾ ಇದ್ದೀರಾ ಅಂದ್ರೆ ಒಂದ್ ಸ್ವಲ್ಪ ಉಪ್ಪು ಹಾಕೊಳ್ಳಿ, ಅದು ಬೇಗ ಬೇಯತ್ತೆ. ನೆಕ್ಸ್ಟ್ ನಾನು ಇಲ್ಲಿ ಮೊಸರು ಹಾಕೊಂತಾ ಇದ್ದೀನಿ. ಮೊಸರು ಬಂದು ನೀವು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹಾಕೊಳ್ಳಿ. ನಾನಿಲ್ಲಿ ಹೈ ಫ್ಲೇಮ್ ಅಲ್ಲಿ ಇಟ್ಟಾಗ್ಲೇ ಮೊಸರು ಹಾಕೊಂಡ್ಬಿಟ್ಟೆ, ಹಾಗಾಗಿ ಸ್ವಲ್ಪ ಅದು ಓಡ್ಕೊಂಡಂಗಾಗಿದೆ. ಬಟ್ ನೋ ವರೀಸ್, ಟೇಸ್ಟ್ ಏನ್ ಡಿಫರ್ ಆಗಲ್ಲ. ನೆಕ್ಸ್ಟ್ ನಾನು ಇಲ್ಲಿ ಮಶ್ರೂಮ್ ಹಾಕೊಂತಾ ಇದ್ದೀನಿ. ಮಶ್ರೂಮ್ ಬಂದು ಇದು ಮೀಡಿಯಂ ಸೈಜ್ ಆಗಿರೋದ್ರಿಂದ 2 ಪೀಸಸ್ ಆಗಿ ಕಟ್ ಮಾಡಿದೀನಿ. ನಿಮ್ದು ಮಶ್ರೂಮ್ ಏನಾದ್ರು ಸ್ವಲ್ಪ ದಪ್ಪ ಇದೆ ಅಂತ ಹೇಳಿದ್ರೆ ನೀವು 4 ಪೀಸ್ ಆರ್ 3 ಪೀಸಸ್ ಕಟ್ ಮಾಡ್ಕೊಬಹುದು. ಬಟ್ ಇದು ಮೀಡಿಯಂ ಸೈಜ್ ಮಶ್ರೂಮ್ ಆಗಿರೋದ್ರಿಂದ ನಾನು 2 ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದನ್ನ ಮತ್ತೆ ಇದ್ರಲ್ಲಿ ನೀವು 4 ಪೀಸ್ ಮಾಡ್ತೀನಿ ಅಂತ ಹೇಳಿದ್ರೆ ಬಿರಿಯಾನಿಯಲ್ಲಿ ಮಶ್ರೂಮೇ ಕಾಣಿಸಲ್ಲ, ಹಾಗಾಗಿ 2 ಪೀಸ್ ಸಾಕು. ನೆಕ್ಸ್ಟ್ ನಾನಿಲ್ಲಿ ಇದು ಧನಿಯಾ ಪೌಡರ್, ಮನೆಯಲ್ಲೇ ಮಾಡಿರುವಂತಹ ಧನಿಯಾ ಪೌಡರ್ ಆಡ್ ಮಾಡ್ತಾ ಇದೀನಿ. ಇದನ್ನ ಆಡ್ ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗ್ ಬರುತ್ತೆ. ಇನ್ನು ನಿಮ್ಗೆ ಬೇಕಿದ್ರೆ ಬಿರಿಯಾನಿ ಪೌಡರ್ ಹಾಕೊಬಹುದು, ಇಲ್ಲ ಅಂದ್ರೆ ಗರಂ ಮಸಾಲಾ ಪೌಡರ್ ಕೂಡ ಆಡ್ ಮಾಡ್ಕೊಬಹುದು. ನಾನು ಅದನ್ನೆಲ್ಲ ಏನು ಆಡ್ ಮಾಡ್ತಾ ಇಲ್ಲ, ಸಿಂಪಲ್ ಆಗಿ ನಾನು ಬೇಗ ಆಗುವಂತಹ ಮಶ್ರೂಮ್ ಬಿರಿಯಾನಿ ತೋರಿಸ್ತಾ ಇರೋದ್ರಿಂದ ಎಕ್ಸ್ಟ್ರಾ ನಾನು ಮಸಾಲೆ ಯಾವ್ದು ಹಾಕ್ತಾ ಇಲ್ಲ. ನೆಕ್ಸ್ಟ್ ನಾನಿಲ್ಲಿ 2 ಗ್ಲಾಸಸ್ ಆಫ್ ವಾಟರ್ ಹಾಕೊಂತಾ ಇದ್ದೀನಿ. ನಾನು ಇಲ್ಲಿ 2 ಗ್ಲಾಸಸ್ ಆಫ್ ವಾಟರ್ ತಗೊಂಡಿದ್ದೀನಿ, ಅದ್ರಲ್ಲಿ 1 ಗ್ಲಾಸ್ ಆಫ್ ರೈಸ್ ಹಾಕೊಂತೀನಿ. ಸೊ ದಟ್ 2:1 ತರ ನಾನು ಮಾಡ್ಕೊಂತಾ ಇರೋದು. ಸೊ ಅದು ಇಲ್ಲಿ ರೈಸ್ ಹಾಕೊಂತಾ ಇದ್ದೀನಿ. ಎಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ನೀಟಾಗಿ ಮಿಕ್ಸ್ ಮಾಡಿ, ಇಲ್ಲ ಅಂದ್ರೆ ಮಸಾಲೆ ಎಲ್ಲ ಒಂದೇ ಕಡೆ ಕುತ್ಕೊಂಡ್ಬಿಡುತ್ತೆ. ಕೊನೆಗೆ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂತಾ ಇದ್ದೀನಿ. ಲಾಸ್ಟಿಗೆ ನೀವು ಇನ್ನೇನ್ ಲಿಡ್ ಮುಚ್ತೀರಾ ಅನ್ನೋ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನಿಮ್ಗೆ ಬೇಕಂದ್ರೆ ನಿಂಬೆಹಣ್ಣು ಹಾಕೊಬಹುದು, ಒಂದು ಅರ್ಧ ಹೋಳ್ ನಿಂಬೆಹಣ್ಣು ಹಾಕೊಂಡ್ರೆ ನಿಮ್ಗೆ ಇಷ್ಟ ಇದ್ರೆ ಹಾಕೋಬಹುದು. ನಾನಿಲ್ಲಿ ಯೂಸ್ ಮಾಡ್ತಾ ಇಲ್ಲ. ಓಕೆ, ಲಾಸ್ಟಿಗೆ ನಾನು ಸ್ವಲ್ಪ ಮಿಕ್ಸ್ ಮಾಡಿ ಈಗ ಕುಕ್ಕರ್ ಲಿಡ್ ಏನಿದೆ ಅದನ್ನ ಮುಚ್ಚಿಬಿಟ್ಟು ಒಂದು 2 ವಿಸಿಲ್ಸ್ ಬರೋವರೆಗೂ ಬಿಡ್ತೀನಿ. ನೀವು ನೋಡ್ಬೋದು ಮಶ್ರೂಮ್ ಬಿರಿಯಾನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಫೋಟೋನ ನಾನು ಲಾಸ್ಟ್ ಅಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.